ದೃಷ್ಟಿಯಿಂದ ಶುದ್ಧ ಇರ್ಬೋದು, ಶೈಲಿಯ ದೃಷ್ಟಿಯಿಂದ ಶುದ್ಧಿ ಇದೆ ಅಂತ ಅನಿಸೋದಿಲ್ಲ. ಅದಕ್ಕೇನು ಕಾರಣ ಇರ್ಬೋದು? ಈಗ ಯಾವುದೇ ರೀತಿಯ ಸಂಗೀತದ ಹಿನ್ನೆಲೆ ಇಲ್ಲ, ಭಾಗವತರು ಶುದ್ಧವಾಗಿ ಹಾಡ್ತಾರೆ. ಯಕ್ಷಗಾನದ ಮಟ್ಟನ್ನು ಬಹಳ ಚೆನ್ನಾಗಿ ಕಾಪಾಡಿಕೊಂಡು ಭಾವ ಪ್ರಕಟಣೆ ಮಾಡ್ತಾರೆ. ಯಾರು? ಕೆಲವು ಭಾಗವತರು ಇದ್ದಾರೆ. ಕೆಲವು ಭಾಗವತರು, ಹೌದು. ನಾವೀಗ ಗನವಾರ ಕಟ್ಟಿಗೆ ಉಪರಿಸ್ಕಂತಿ ಇಂಥವರನ್ನು, ಅಗರಿ ಭಾಗವತರು ಇಂಥವರನ್ನೆಲ್ಲ ಗುರುತಿಸಿದರೆ ಅವರು ಅಷ್ಟು ಸ್ಫುಟವಾಗಿ ಯಾವುದೇ ರೀತಿಯ ಚರ್ಚೆ ವಿಮರ್ಶೆ ಇವನ್ನೆಲ್ಲ ಒಳಪಡಿಸಿಕೊಂಡವರಲ್ಲ. ಅವರು ಆ ವಿಷಯದಲ್ಲಿ ಮುಗ್ಧರು. ಒಂದು ಈ ಹಾಡನ್ನು ಹಾಡಿ ಅಂದರೆ ಅದು ಯಾವ ಹಾಡಿನ ಹಾಂಗಿತ್ತು, ಹೌದು, ಅದನ್ನು ಸರಿಯಾಗಿ ಹೇಳ್ತಿದ್ರು ಅವರು. ಆದರೆ ಈ ಒಂದು 10-20 ರಾಗಗಳಲ್ಲಿ ಅವರು ಯಾವ ರಾಗವನ್ನೇ ಬಳಸಲಿ, ಅದರಲ್ಲಿ ಯಕ್ಷಗಾನದ ಅಚ್ಚುಕಟ್ಟಾದ ಭಾವ ಪ್ರಕಟಣೆ ಇದೆ. ಹೌದು. ಈಗ ಕಲ್ಯಾಣಿ ರಾಗದಲ್ಲಿ ಅಹುದಯನ ರಮಣ ಹೇಳಿ, ಧನ್ಯಾಸಿಯಲ್ಲಿ ಹೇಳಿ, ಅದರಲ್ಲಿ ಅವರು ಯಾವುದ್ರಲ್ಲಿ ಹಾಡ್ತಾರೆ ಅನ್ನೋ ಖಾತ್ರಿ ಏನಿಲ್ಲ, ಅವರಿಗೂ ಗೊತ್ತಿರೋದಿಲ್ಲ. ಆ ದೃಷ್ಟಿಯಿಂದ ಅವರು ಅಷ್ಟು ಸ್ಪಷ್ಟವಾಗಿರುವಾಗ ನಾವೀಗ ಯಕ್ಷಗಾನಕ್ಕೆ ಚಿಂತನೆ ಮಾಡುವ ರೀತಿ ಸರಿ ಇದೆಯೇ, ಅಥವಾ ಈಗ ಅನುಕರಿಸಲಿಕ್ಕೆ ಸರಿಯಾದ ಮಾದರಿಗಳು ಸಿಗ್ತಾ ಇಲ್ವಾ ಕಲಿಯೋರಿಗೆ? ಹಾಗೆ ಇರ್ಬೋದು. ಅಲ್ಲ, ಇರ್ಬೋದು ಹಾಗೆ, ಅಥವಾ ಜಾಸ್ತಿ ಮಾದರಿಗಳು ಜಾಸ್ತಿಯಾಗಿ ಅದು ಸ್ವಲ್ಪ ಇದು ಸ್ವಲ್ಪ ಎಲ್ಲ ತಗೊಂಡು ಅದರೊಟ್ಟಿಗೆ ಸಿನಿಮಾದ್ದು ಸ್ವಲ್ಪ ತಗೊಂಡು ಅದು ಸಮಸ್ಯೆ ಎಲ್ಲ ಮಿಕ್ಸ್ ಆಗಿ ಒಟ್ಟಾರೆ ಯಾವುದನ್ನು ಅನುಸರಿಸಬೇಕು ಅದಕ್ಕೂ ಅದರಿಂದಲೂ ಆಕರ್ಷಣೆಗೆ ಒಳಗಾಗೋದು. ಸ್ವಲ್ಪ ಸಿನಿಮಾದ್ದು ಸೇರಿಸುವ, ಅದು ಸ್ವಲ್ಪ ಕೇಳುವವರು ಚಪ್ಪಳೆ ಗಿಪ್ಪಳೆ ಸಿಗ್ಬೋದಂತ ಹೀಗೇನಾದರೂ ಇರ್ಬೋದಾ? ಅಲ್ಲ, ಅದಕ್ಕೆ ಯಕ್ಷಗಾನವೇ ಕಾರಣ ಆಗಿರ್ಬೋದಾ? ಯಕ್ಷಗಾನ ಕಾರಣ ಅಂದರೆ ಮಾಡಿದ್ಯಾರು, ಅದನ್ನು ಮಾಡಿದ್ಯಾರು ಹಾಗೆ ಅಲ್ಲ? ಯಾಕೆಂದರೆ ನಾನು ಭರತನ ನಾಟ್ಯಶಾಸ್ತ್ರದಲ್ಲಿರುವ ಎಲ್ಲ ಅಭಿನಯ ಕ್ರಮಗಳನ್ನು ನೋಡುವಾಗ ಇದರಲ್ಲಿರುವ ವಾಚಿಕ ಅಭಿನಯ ಇದಕ್ಕೆ ಅಪಾಯ ತಂದಿದೆ ಅನ್ನುವಂಥ ನಿರ್ಧಾರಕ್ಕೆ ಬರ್ಬೋದಾ? ಇಲ್ಲದಿದ್ದರೆ ಅದು ಒಡಿಸ್ಸಿಯ ಹಾಗೆ, ಕೂಚಿಪುಡಿಯ ಹಾಗೆ, ಕಥಕ್ನ ಹಾಗೆ, ಮಣಿಪುರಿಯ ಹಾಗೆ ಒಂದು ಶೈಲೀಕೃತ ನೃತ್ಯವಾಗಿ ಶಾಸ್ತ್ರೀಯವಾಗಿ ಹೌದು ಒಂದು ನೆಲೆ ಕಂಡುಕೊಳ್ತಿತ್ತು. ನಾವು ಏನು ಮಾಡಿದ್ರು ಕೂಡ ಅವ ಹೇಗೆ ಮಾತಾಡಿದ ಅನ್ನುವುದನ್ನು ಅವಲಂಬಿಸಿ ಯಕ್ಷಗಾನ ಇದೆ. ಅವನು ಪಾತ್ರ ಚಿತ್ರಣವನ್ನು ವಾಚಿಕ ಅಭಿನಯದಲ್ಲಿ ಹೇಗೆ ಮಾಡಿದ, ಅವನು ಎಷ್ಟೇ ಚೆನ್ನಾಗಿ ಉಳಿದ ಭಾಗದಲ್ಲಿ ಮಾಡಲಿ, ಆದರೆ ವಾಚಿಕ ಅಭಿನಯದಲ್ಲಿ ಅವನು ಸಮರ್ಥನೋ ಅನ್ನುವುದು ಎಲ್ಲವನ್ನು ನಿರ್ಧರಿಸ್ತದೆ. ಅದೇ ಒಂದು ಆ ಮಾತುಗಾರಿಕೆ ಅದು ಎಲ್ಲ ಅದರ ಲಕ್ಷ್ಮಣ ರೇಖೆಯನ್ನು ಕಳ್ಕೊಂಡು ಉಳಿದದ್ದು ಹಾಳಾಗಲಿಕ್ಕೆ ಇದೇ ಕಾರಣ ಅಂತ ಇರ್ಬೋದು. ನೀವು ಹೇಳ್ತಾ ಇರೋದಾ? ಇರ್ಬಹುದಾ? ಹಾಗೇನಿಲ್ಲ, ಕುಣಿತದಲ್ಲಿಯೇ ಈಗ ಹಾಳಾದದ್ದುಂಟಲ್ಲ ಸುಮಾರು. ಕುಣಿತದಲ್ಲಿಯೇ ಈಗ ಮಾತನ್ನು ಬಿಡಿ, ಮಾತಿನಿಂದಾಗಿ ಕುಣಿತ ಹೋಯಿತು ಅಂತ ಹೇಳುವಾಗಿಲ್ಲ. ಮಾತಿನಲ್ಲಿ ಮೂಲಕ ಪ್ರಶಂಸೆ ಗಳಿಸ್ಲಿಕ್ಕೆ ಆಗ್ತದೆ ಅಂತ ಕುಣಿತವನ್ನು ಅಲಕ್ಷ್ಯ ಮಾಡಿದ್ದಾನೆ ಅಂತಲ್ಲ, ಕುಣಿತಕ್ಕೆ ಹೆಚ್ಚು ಲಕ್ಷ್ಯ ಕೊಟ್ಟೇ ಕುಣಿತ ಹಾಳಾದದ್ದು ಉಂಟು. ಈಗ ಕುಣಿತ ಮಾಡಿ ಯಾವೆಲ್ಲ ಬಗೆಯ ಕುಣಿತಗಳನ್ನು ತೋರಿಸಿ, ಅಂದರೆ ಕುಣಿತ ಅಂತ ಅವ ತಿಳ್ಕೊಳ್ಳೋದು, ಅದು ನಿಜವಾಗಿ ಸರ್ಕಸ್ಸು, ಡೊಂಬರಾಟ. ಮೊಣಕಾಲನ್ನು ಊರಿ ಅದನ್ನೇ ಪಾದವೆಂದು ಭಾವಿಸಿ ಕುಣಿಯುವುದು, ಇದನ್ನು ಅದರಲ್ಲಿ ಎಲ್ಲ ತತ್ವಂತ ದಿಕ್ಕುದಕ್ಕೆಲ್ಲ ಕುಣಿಯುವುದು. ಪಾದದಲ್ಲಿ ಕುಣಿಬೇಕಾದ್ದನ್ನು ಕಾಲು ಮಡ್ಚಿಕೊಂಡು ಈ ಮೊಣಕಾಲು ಇದು ನನಗೊಬ್ಬರು ಹೇಳಿದ್ದಾರೆ, ಇಲ್ಲೇ ಇದ್ದಾರೆ ಅವರು, ಹೀಗೆ ಮಾಡಿದ್ರು ಮಾರಾಯ ಅಂತ ಹೇಳಿದರು ಅವರು, ನಮ್ಮ ಗಂಗಾಧರ ಶಾಸ್ತ್ರಿಗಳು. ನಾನು ಕಂಗಾಲಾಗಿಬಿಟ್ಟೆ ಅಂತ ಹೇಳಿ ಕಂಗಾಲಾಗಿ ಓಡಿ ಬಂದೆ ಅಂತ ಹೇಳಿದ್ದಾರೆ. ಮೊಣಕಾಲನ್ನು ಹೀಗೆ ಮಡಚಿಕೊಂಡು ಅದನ್ನು ಪಾದವೆಂದು ಭಾವಿಸಿಕೊಂಡು ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಉಂಟು ಅದನ್ನು ಮಾಡಿದ್ರಂತೆ. ಆಮೇಲೆ ಕಾಲನ್ನು, ಇದೆಲ್ಲ ನಿಮ್ಗೆ ಗೊತ್ತುಂಟಲ್ಲ, ಇದು ಲೇಟೆಸ್ಟ್ ಬೆಳವಣಿಗೆ ಅಂದರೆ ಇದು ಮೊಣಕಾಲ ಇದು. ಆಮೇಲೆ ಕಾಲನ್ನು ತಗೊಂಡೋಗಿ ಕಿವಿಗೆ ತಾಗಿಸೋದೆಲ್ಲ ನಿಮಗೆ ಗೊತ್ತುಂಟದು, ಎಲ್ಲೋ ಕಣ್ಣು ಮುಚ್ಚಿ ನೋಡಬಹುದು. ಇದು ಮಾತಿಗೆ ಮಹತ್ವ ಕೊಟ್ಟಾದದ್ದಲ್ಲ. ಇದು ಕುಣಿತಕ್ಕೆ ಅತಿಯಾದ ಮಹತ್ವ ಕೊಟ್ಟು ಎಷ್ಟು ಬೇಕು ಅಂತ ಗೊತ್ತಿಲ್ಲದೆ, ಎಷ್ಟು ಮಾಡಿದರೆ ಔಚಿತ್ಯಪೂರ್ಣವಾಗಬಹುದು ಅನ್ನೋದು ಗೊತ್ತಿಲ್ಲದೆ ಏನೋ ಮಾಡಲಿಕ್ಕೆ ಹೊರಟು ಬಂದಂಥ ವಿಕೃತಿ ಇದು. ಈಗ ಕರ್ನಾಟಕ ಸಂಗೀತದಲ್ಲಿ ಫ್ಯೂಷನ್ ಅಂತ ಹೇಳಿ ಅದರ ಶ್ರುತಿಯನ್ನೇ ಶ್ರುತಿಗೆ ಮಾರಕವಾಗಿ ಬರ್ತದೆ ಅದು ಫ್ಯೂಷನ್ ಅನ್ನುವಂಥದ್ದು. ಯಾಕೆಂದರೆ ಅನುನಾಸಿಕತೆಯೇ ನಮ್ಮ ಸಂಗೀತದ ಜೀವಾಳ. ಮೂಗಿನ ಭಾಗವನ್ನು ಹೆಚ್ಚು ಉಪಯೋಗಿಸಿಕೊಂಡೇ ನಾವು ಮಾಧುರ್ಯವನ್ನು ಸೃಷ್ಟಿಸಿ ಹಾಡುವಂಥದ್ದು ಕ್ರಮ. ಇದರಲ್ಲಿ ಪಾಶ್ಚಾತ್ಯ ಸಂಗೀತಕ್ಕೆ ಬಂದ ಕೂಡಲೇ ಇದು ನಮಗೆ ನಮ್ಮ ಸಂಗೀತಕ್ಕೆ ಅಳವಡಿಕೆ. ಇಂಥ ಫ್ಯೂಷನ್ ಕರ್ನಾಟಕ ಸಂಗೀತದಲ್ಲಿ ಕೂಡ ಫ್ಯೂಷನ್ ಬಂದಿದೆ. ಹಿಂದೂಸ್ತಾನಿ ಸಂಗೀತದಲ್ಲಿ ಅನೇಕ ಪ್ರಯೋಗಗಳನ್ನು ಹೀಗೆ ಮಾಡ್ತಾರೆ, ಸಿನಿಮಾದ ಪದ್ಯಗಳನ್ನು ಹಾಕ್ಕೊಂಡು ಹೀಗೆಲ್ಲ ಮಾಡಿದ್ದಾರೆ.
ಆದರೆ ಅಲ್ಲಿ ಒಂದು ರಕ್ಷಣಾ ವಿಭಾಗ ಇದೆ. ಮೂಲಭೂತ ಲಕ್ಷಣವನ್ನು ದಾಟದೇ ಇರುವಂಥ ಕಲಾವಿದರ ಒಂದು ಪರಂಪರೆಯೇ ಇದೆ ಅಲ್ಲಿ. ಹೌದು. ಇಲ್ಲಿ ಯಕ್ಷಗಾನದಲ್ಲಿ ಅದು ಇದ್ದ ಹಾಗೆ ಕಾಣಿಸುವುದಿಲ್ಲ. ಈಗ ಎಲ್ಲ ಕಲೆಗಳಲ್ಲಿಯೂ ಇಂಥ ಆಪತ್ತು ಬಂದಾಗ ಅದನ್ನು ರಕ್ಷಿಸುವ ಒಂದು ವರ್ಗ ನಿಮಗೆ ಅಗತ್ಯ ಅಂತ ಅನಿಸೋದಿಲ್ಲ. ಅಂದರೆ ಈಗ ನೀವು ಹೇಳ್ತಾ ಇರೋದು ರಾಗಗಳ ಬಗ್ಗೆ. ಹೌದು, ಈಗ ಹೊಸ ರಾಗಗಳನ್ನು ಬಳಸೋದು. ಈಗ ಹೊಸ ರಾಗಗಳನ್ನು ಬಳಸಬಾರದು ಎನ್ನುವಂತಹ ಮಡಿವಂತಿಕೆಯ ಧೋರಣೆ ನನಗೂ ಇಲ್ಲ. ಹೊಸ ರಾಗಗಳನ್ನು ಬಳಸಬಾರದು ಅಂತಿಲ್ಲ. ಆದರೆ ಮೊದಲನೇದಾಗಿ ಮೊದಲಿನಿಂದಲೂ ಈ ಯಕ್ಷಗಾನದಲ್ಲಿ ಬಳಕೆಯಾಗ್ತಾ ಇದ್ದಂಥ ರಾಗಗಳು ಮತ್ತು ಅವುಗಳಲ್ಲಿ ಕೆಲವು ಕೈ ಬಿಟ್ಟು ಹೋದ ರಾಗಗಳು, ಅವುಗಳನ್ನು ಯಾಕೆ ತರಬಾರದು ಪುನಃ? ಕೆಲವು ರಾಗಗಳು ಕೈ ಬಿಟ್ಟು ಹೋಗಿವೆ. ನೀವು ಹೇಳಿದಾಗೆ ಹಳೆ ಪಂಥಕ್ಕೆ ಸೇರುವಂಥವು, ಅದು ಬಿಟ್ಟು ಹೋಗಿದೆ. ಈಗ ಉದಾಹರಣೆಗೆ ರೀತಿ ಗೌಳ, ಪಂತುವರಾಳಿ, ರಾಮಕ್ರಿ ಅಂತ ಎಮ್ ಎ ಹೆಗಡೆಯವರು ಆದಿಪರ್ವ ಅಂತ ಒಂದು ಇದು ಮಾಡಿದ್ದಾರೆ, ಸಂಪಾದನೆ ಮಾಡಿದ್ದಾರೆ. ಒಂದು ಪ್ರಸಂಗವನ್ನು ಎಮ್ ಎ ಹೆಗಡೆಯವರು ಸಿದ್ದಾಪುರದಲ್ಲಿ ಯಾವುದೋ ಒಂದು ಯಾರ್ದೋ ಮನೆ ಅಟ್ಟದ ಮೇಲೆ ಸಿಕ್ಕಿದೆ. ಅದರಲ್ಲಿ ರಾಮಕ್ರಿ ಅಂತ ಒಂದು ರಾಗ ಉಂಟು. ಅದು ಮತ್ತೆ ಯಾವ ಪ್ರಸಂಗದಲ್ಲೂ ಇಲ್ಲ. ಆ ರಾಮಕ್ರಿಯನ್ನು ಹುಡುಕಿ ಯಾಕೆ ತೆಗಿಬಾರ್ದು? ಈಗ ಮಾರ್ವಿ ಇರಲಿಲ್ಲ ಇಷ್ಟು ದಿವಸ, ಅದು ಈಗ ಸಿಕ್ಕಿತು, ಏನು ಅಂತ ಗೊತ್ತಾಯಿತು. ಅದೇ ರೀತಿ ನೀಲಾಂಬರಿ, ಹೀಗೆ ಹಳೇ ರಾಗಗಳೇ ಎಷ್ಟೋ ಉಂಟು. ಮೊದಲು ಇದ್ದು ಈಗ ಇಲ್ಲದೆ ಹೋದಂಥದ್ದು ಎಷ್ಟೋ ರಾಗ ಉಂಟು. ಅದನ್ನೇ ಯಾಕೆ ಪುನಃ ಊರ್ಜಿತಗೊಳಿಸಬಾರದು? ಪುನಃ ಹುಡುಕಿ ತೆಗೆದು ಅದನ್ನೇ ಯಾಕೆ ಇದು ಮಾಡಬಾರ್ದು? ನಾವೀಗ ಮುಖ್ಯವಾಗಿ ಬೇರೆ ರಾಗವನ್ನು ತರುವುದು ಯಾಕೆ? ಈಗ ಬೈರಾಗಿ ಭೈರವ ತರ್ತಾರೆ ಅಂತ ನೀವು ಹೇಳ್ಬೋದು. ನೀವು ಈಗ ಹೇಳ್ತಾ ಇರೋದು ಆ ದೃಷ್ಟಿಯಿಂದ. ಇಲ್ಲಿರುವ ಸಾವೇರಿಯನ್ನು ಮತ್ತೊಂದು ಯಾವುದನ್ನು ಬಿಟ್ಟು ಮಧುಮಾಧವೀರೆ ಇದನ್ನೆಲ್ಲ ಬಿಟ್ಟು ಹಿಂದೂಸ್ತಾನಿಯಲ್ಲಿ ಸಿಗುವಂಥ ಬೈರಾಗಿ ಭೈರವವನ್ನು ಅಹಿರ್ಲಲತ್ತನ್ನು ತರ್ತಾ ಇದ್ದಾರೆ ಅಂತ. ಅದು ಮಡಿವಂತಿಕೆ ಧೋರಣೆ ಅಲ್ಲ. ಆದರೆ ಅದನ್ನು ತರುವುದರ ಮೂಲಕವಾಗಿ ಅದು ಇಲ್ಲಿ ಇರುವ ಮೂಲ ರಾಗಗಳಿಗೆ ಮಾರಕ ಆಗಬಾರ್ದು. ಇದಕ್ಕೆ ಪರ್ಯಾಯವಾಗಿ ಅದನ್ನು ತರುವಂಥ ಅಗತ್ಯ ಕೂಡ ಇಲ್ಲ. ಇದಕ್ಕೆ ಪರ್ಯಾಯವಾಗಿ ಅದನ್ನು ತರುವ ಅಗತ್ಯ ಏನಿಲ್ಲ. ಯಾಕಂದ್ರೆ ಇಲ್ಲಿ ಸಾಕಷ್ಟು ಉಂಟು. ಇದ್ದುದನ್ನೇ ಕಳ್ಕೊಂಡಿದ್ದೇವೆ ನಾವು. ಆ ಕಳೆದು ಹೋದದ್ದನ್ನು ಪುನಃ ತರುವ ಅಲ್ವಾ? ಹೊಸ ರಾಗಗಳನ್ನು ಬಳಸುವುದಕ್ಕಿಂತಲೂ ನಮಗೆ ಇರುವಂಥದ್ದನ್ನು ರಕ್ಷಿಸಿಕೊಳ್ಳುವಂಥದ್ದು. ಹೌದು. ಹೀಗೆ ರಕ್ಷಿಸುವ ಒಂದು ಪಂಥ ಯಕ್ಷಗಾನದಲ್ಲಿ ಅಗತ್ಯ ಇದೆ ಅಂತ ನನಗೆ ಪಂಥ ಅಗತ್ಯ ಉಂಟು. ಅಂದರೆ ಈಗ ನಾವೇ ಅದನ್ನು ಮಾಡಬೇಕು. ಈಗ ಆ ರೀತಿ ಒಂದು ಅದಕ್ಕೆ ಪಂಥ ಅಂದರೆ ನಾವು ಈಗ ಸ್ಟ್ರೈಕ್ ಮಾಡಿದ್ರಲ್ಲ ಯಾರು ಕೇಳುವುದಿಲ್ಲ. ಅದು ನಾವು ಬಳಕೆಯಲ್ಲಿ ತರಬೇಕೀಗ. ನಾವು ಸ್ವತಃ ಅದನ್ನು ಬಳಕೆಗೆ ತರಬೇಕು. ಹಾಗೆ ಹಾಡುವವರನ್ನು ತಯಾರು ಮಾಡಬೇಕು. ಹೊರತು ನೀವು ಪಂಥ ಕಟ್ಟಿಕೊಂಡು ಎಂತ ಮಾಡ್ತೀರಿ? ನೀವು ಪಂಥ ಕಟ್ಟೋದ್ರಿಂದ ಎಂಥದೂ ಆಗೋದಿಲ್ಲ. ನಾವು ಸ್ವತಃ ಅದನ್ನು ರೂಢಿಗೆ ತರಲಿಕ್ಕೆ ನಾವೇ ಜನರನ್ನು ತಯಾರು ಮಾಡಬೇಕು. ಭಾಗವತರನ್ನು ನಾವು ಈಗ ಒಂದು ಶಾಲೆಯನ್ನು ನಡೆಸ್ತಾ ಇದ್ರೆ ಅಲ್ಲಿ ಆ ಶಾಲೆ ಹುಡುಗರಿಗೆ ಇದನ್ನು ಕಲಿಸಬೇಕು. ಪಂಥ ಅಂದ್ರೆ ನಾನು ಅಲ್ಲಲ್ಲ, ಗೊತ್ತಾಯ್ತು. ಗೊತ್ತಾಯ್ತು. ಒಂದು ವಿಚಾರಧಾರೆ ಉಳ್ಳಂತ ಒಂದು ಆ ದೃಷ್ಟಿಯಿಂದ ಹೌದೌದಲ್ಲ. ಸರಿ, ನಾನು ಸುಮ್ಮನೆ ಹೇಳಿದಷ್ಟೇ. ಇನ್ನು ನನ್ನ ಪ್ರಶ್ನೆ, ಇದು ಬಹಳ ಸ್ಥೂಲ ರೀತಿಯಿಂದ ಹೇಳಿದ್ದಾರೆ. ಈಗ ಸೂಕ್ಷ್ಮವಾಗಿ ಅವಲೋಕಿಸಿದರೆ ಬಿಲಹರಿ, ಜಂಜೂಟಿ, ಆಮೇಲೆ ಕಾಂಬೋದಿ, ಅರಕಲ ಕಾಂಬೋದಿ, ಆರಬಿ, ದೇವಗಂಧಾರಿ, ಇಂಥ ರಾಗಗಳಲ್ಲಿ ನಾವು ನಮಗೆ ನೀವು ಎದುರಿನಲ್ಲಿ ಹಾಡಿ ತೋರಿಸಿದ್ರು ನಾವು ಮತ್ತೆ ಹಾಡಲಿಕ್ಕೆ ಆಗುತ್ತೆ. ಎರಡನ್ನು ಮಿಶ್ರ ಮಾಡಿ ಹಾಡಿಯೇ ಅಭ್ಯಾಸ. ದೇಶ ಕೇದಾರಗೋಳ, ಅದರಲ್ಲಿರುವ ನಿಷಾದದ ಪ್ರಯೋಗದ ಇದು ಗೊತ್ತಿಲ್ಲದೆ ನಾವು ಹಾಡ್ತಾ ಇದ್ದೇವೆ. ಈಗ ಪರಂಪರೆಯೇ ಆಗಿಬಿಟ್ಟಿದೆ ನಮಗೆ. ಅದು ರೇಗುಪ್ತಿ, ಭೂಪಾಳಿ ಖಂಡಿತವಾಗಿ ಗುರುತಿಸೋದು ಬಹಳ ಕಷ್ಟ. ಅದು ಅಂತಹ ಸಂದರ್ಭದಲ್ಲಿ ಅದರ ವ್ಯತ್ಯಾಸವನ್ನು ಹೇಗೆ ಗುರುತಿಸೋದು? ಅಲ್ಲ, ವ್ಯತ್ಯಾಸ ಗುರುತಿಸಬೇಕಿದ್ರೆ ಸ್ವರಜ್ಞಾನ ಸ್ವಲ್ಪ ಇರಬೇಕಾಗ್ತದೆ. ಹಾಗಿದ್ರೆ ಭಾಗವತ ಸಂಗೀತ ಕಲಿಬೇಕಾ? ಸ್ವಲ್ಪ ಮಟ್ಟಿಗೆ ಕಲಿಯಬೇಕು ಅನ್ನೋದಕ್ಕೆ ಮಿತಿ ಇಲ್ಲ. ಎಷ್ಟು ಕಲಿತರೂ ಒಳ್ಳೆಯದೇ. ಕಲಿಬೇಕು ಅನ್ನೋದಕ್ಕೆ ಮಿತಿ ಉಂಟಾ? ಎಷ್ಟು ಕಲಿತರೂ ಒಳ್ಳೆಯದೇ ಅಲ್ವಾ? ಅದಕ್ಕೆ ಮಿತಿ ಇಲ್ಲ. ಹಾಗಾದ್ರೆ ಭಾಗವತರು ಕಲಿಬೇಕಾ? ಭಾಗವತರಲ್ಲ, ಉಳಿದವ್ರು ಕಲಿತರೂ ಆಗ್ಬೋದು, ಒಳ್ಳೆಯದೇ. ಅವರಿಗೆ ಜ್ಞಾನ ಹೆಚ್ಚಾಗ್ತದೆ. ಈಗ ಭಾಗವತರು ನಿಜವಾದ ಭಾಗವತರು ಅನಿಸಿಕೊಂಡವರು ಕಲಿಯದೆ ಪರಂಪರಾನುಗತವಾಗಿ ಮೇಳದಲ್ಲಿ ಇದ್ದುಕೊಂಡು ತಯಾರಾಗಿದ್ದಾರೆ. ಅಂದರೆ ಅವರಿಗೆ ಅದನ್ನು ಗುರುತಿಸ್ಲಿಕ್ಕೆ ಗೊತ್ತುಂಟು. ಈಗ ಸ್ವರದ ಮೂಲಕವೇ ಗುರುತಿಸಬೇಕು ಅಂತಿಲ್ಲ. ಅಮೂರ್ತವಾಗಿ ಆದರೂ ಅವನಿಗೆ ಇದು ಏನು ಅಂತ ಗೊತ್ತಾಯ್ತು. ಅವನಿಗೆ ಏನು ಅಂತ ಗೊತ್ತಾಗೋದೇ ಮುಖ್ಯ. ಅದು ಗವ ನೀಯ ಗೊತ್ತಾಗೋದಲ್ಲ.
ಅದಕ್ಕಿಂತಲೂ ಮೇಲೆ ಹಿಂದೆ ಹೋದರೆ ಅದು ಏನು ಅಂತ ಅವನಿಗೆ ಮನಸ್ಸಿಗೆ ಗೊತ್ತಾಯಿತು, ಸಾಕು. ಅದ್ರ ಹೆಸರೇನು ಈ ಹಿಂದಿನವರಿಗೆ ಬಹುಶಃ ಅದು ಗೊತ್ತಾಗ್ತಾ ಇತ್ತು. ಅಂತಿಮವಾಗಿ ಅವರು ಏನನ್ನು ತಿಳ್ಕೊಳ್ಬೇಕಿತ್ತು ಅದನ್ನು ತಿಳ್ಕೊಳ್ತಾ ಇತ್ತು. ಇದು ಸರೆಗ ಪದಸ ಅಂತ ಅವ್ರಿಗೆ ಗೊತ್ತಿಲ್ಲ, ಆದ್ರೆ ಇದು ಗೊತ್ತಿತ್ತು ಅವರಿಗೆ. ಈಗ ನಾವು ಬಿಲಹರಿ ಜಂಜೂಟಿಯ ವ್ಯತ್ಯಾಸವನ್ನು ನೀವು ಹೇಳಿದ್ರೆ ನಮ್ಗೆ ಅರ್ಥ ಆಗ್ತದಂತಲ್ಲ, ಅರ್ಥ ಆಗದೇನಿಲ್ಲ. ಒಂದು ಕ್ಷಣ ಆದ್ರೆ ಅದನ್ನು ಕೇಳುವಂಥ ಒಂದು ಆಸಕ್ತಿ ಇದೆ. ಸರಿ ಗ ಪಧ ಸ ನಿ ದ ಪ ಮ ಗ ರೇ ಸ, ಇದು ಏನು ಬಿಲಹರಿ. ಸರಸಿ ಜಾಂಬ, ಸ್ವಲ್ಪ ಹೇಳ್ಬಿಡ್ತಾನೆ ಅಷ್ಟೇ, ಒಂದೇ ಲೈನ್. ಸರಸಿ ಜಾಂಬಕಿಯ ಕೇಳಿ ತಕ್ಕುತ್ತದೆ ಕಿಟ ಕಿಟ, ಸರಸಿ ಜಾಂಬಕಿಯ ಕೇಳಿ ಶಶಿ ಪರಂಪರೆಯೊಳು ರಾಜ್ಯವಾಳಿ, ಶಶಿ ಪರಂಪರೆಯೊಳು ರಾಜ್ಯವಾಳಿ, ದೊರೆಗಾಳೇರಿದ ಸಿಂಹ ವಿಷ್ಟರದೊಳಗೆಮ್ಮ ಕಿರಿಯ ವಿಚಿತ್ರ ವೀರ್ಯ ಕನೇರಿಯಾಳುವ, ಸರಸಿ ಜಾಂಬಕಿಯ ಕೇಳಿ ಜಂಜೂಟಿ. ಧ ಸ ರೇ ಗ ಮ ಪ ಧ ನಿ ಧ ಪ ಮ ಗ ರೇ ಸ ನಿ ಧ ಪ ದ ಸ, ಏನನೆಂಬೆ ಅಕಟ ಬುದ್ಧಿ ಹೀನಳಾದೆನು, ಏನನೆಂಬೆ ಅಕಟ ಬುದ್ಧಿ ಹೀನಳಾದೆನು, ಏನನೆಂಬೆ ಅಕಟ ಬುದ್ಧಿ ಹೀನಳಾದೆನು, ಪ್ರಾಣಕಾಂತ ಈತನೆಂದು ತಿಳಿಯದಾದೆನು, ಪ್ರಾಣಕಾಂತ ಈತನೆಂದು ತಿಳಿಯದಾದೆನು, ಏನನೆಂಬೆ ಅಕಟ ಬುದ್ಧಿ ಹೀನಳಾದೆನು. ಇನ್ನೂ ಎರಡು ರಾಗಗಳ ಬಗ್ಗೆ ಕೇಳಿ ಆಮೇಲೆ ಮುಂದಿನ ಎರಕಲ ಕಾಂಬೋದಿಯನ್ನು, ಎರಕಲ ಕಾಂಬೋದಿ ಮತ್ತು ಕಾಂಬೋದಿ. ಕಾಂಬೋದಿ ಎರಡೂ ಕೂಡ ಧೀರಶಂಕರಾಭರಣ ಜನ್ಯ. ಹರಿಕಾಂಬೋಜಿ ಜನ್ಯ. ಹರಿಕಾಂಬೋಜಿ ಅಂದರೆ ನಮ್ಮ ಇದಕ್ಕೆ ಖಮಾಚ್ ತಾಟಿನ ಹಾಗೆ, ನಮ್ಮ ಹಿಂದೂಸ್ತಾನಿಯಲ್ಲಿ ಖಮಾಚ್ ತಾಟ. ಈಗ ಕಾಂಬೋದಿ ಸ ರೇ ಗ ಮ ಪ ಧ ಸ ಸ ನಿ ಧ ಪ ಮ ಗ ರೇ ಸ ನಿ ಪ ದ ಸ, ಇದು ಸಾಮಾನ್ಯ ಗೊತ್ತುಂಟು. ಅಡವಿ ಗಿಡ ಮರ ಕಲ್ಲ ನನ 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 ತನ ನನ ತನ ನನ ನನ ತನ ನನ ನನ. ಇದು ಕಾಂಬೋದಿ. ಇನ್ನು ಎರಕಲ ಕಾಂಬೋದಿ ಸರೆ ಮ ಪ ಧ ಸ ಸ
ನಿಧ ಪ ಮಗರೆ ಸ ನಿ ಪದ ಸ ಸರೆ ಗಮ ಉಂಟಲ್ಲಿ ಕಾಂಬೋದಿಯಲ್ಲಿ, ಇಲ್ಲಿ ಗ ಇಲ್ಲ. ಸರೆ ಮ ಪ ದ ಸ ಹೀಗೆ. ಆರು ಸುಪ್ರೀತರು ಹಿಂದೂಸ್ತಾನಿ ಸಂಗೀತ ಕಚೇರಿ ಕೇಳಿದಾಗ ಆಯಿತು. ಹಿಂದೂಸ್ತಾನಿ ಸಂಗೀತ ಕಚೇರಿ ಕೇಳಿದಾಗ ಆಗಬಾರ್ದು ಆಯಿತು. ಅಂದರೆ ಅದರಲ್ಲಿ ಯಕ್ಷಗಾನದಲ್ಲಿ ಒಂದು ಇಂತಹ ಶಕ್ತಿಯು ಇದೆ ಅಂತ, ಅಂದರೆ ಪರಿಣಾಮದ ದೃಷ್ಟಿಯಿಂದ ನಾನು ಹೇಳಿದರೆ, ನಮ್ಮ ಒಂದು ದೃಷ್ಟಿಯಲ್ಲಿ ನೀವು ಒಂದು ಮಾತು ಹೇಳಿದ್ದೀರಿ, ಯಕ್ಷಗಾನ ಅನ್ನೋದು ಒಂದು ಸಂಸ್ಕೃತಿ. ಹೌದು, ಸಂಗೀತ ತಿಳಿದವರಿಂದ ಅದನ್ನು ಹಾಡಲಿಕ್ಕೆ ಬರುವುದಿಲ್ಲ ಅಂತ. ಶೈಲಿ ರೂಪುಗೊಳ್ಳಬೇಕಾದರೆ ಆ ಪ್ರದೇಶದ ಸಂಸ್ಕೃತಿ ಕೂಡ ಅದರ ಕಾಂಟ್ರಿಬ್ಯೂಷನ್ ಉಂಟು, ಅದರ ಕೊಡುಗೆ ಕೂಡ ಇರ್ತದೆ. ಒಂದು ಶೈಲಿ ರೂಪುಗೊಳ್ಳಬೇಕಾದ್ರೆ ಆ ಪರಿಸರದ ಮಣ್ಣಿನ ಗುಣ ಅದು ಕೂಡ ಶೈಲಿ ರೂಪುಗೊಳ್ಳಲಿಕ್ಕೆ ಅದು ಕೂಡ ಕಾರಣ ಆಗಿರ್ತದೆ. ನಾವು ನೋಡೋದು ಈ ಕೆಲವು ಇದು ಏನು ತಾಳ, ಸ್ವರ ಇದಲ್ಲ, ಮೂಲಭೂತವಾಗಿ ಆ ಮಣ್ಣಿನ ಗುಣವೂ ಕೂಡ ಅಲ್ಲಿ ತನ್ನ ದೇಣಿಗೆಯನ್ನು ಕೊಟ್ಟಿರ್ತದೆ, ಕೊಡುಗೆಯನ್ನು ಕೊಟ್ಟಿರ್ತದೆ. ಒಂದು ಕಲೆ ಒಂದು ಪ್ರದೇಶದಲ್ಲಿ ಹುಟ್ಟಬೇಕಾದ್ರೆ ಅದು ಕೂಡ ಕಾರಣ ಇರ್ತದೆ. ನೀವು ಈಗ ಈಗ ಶೈಲಿ ಎಲ್ಲ ಒಂದೇ. ಜಾನುವಾರು ಕಟ್ಟೆ ಗೋಪಾಲ್ ಕಂಪ್ತೀರು ಅಂತ ಇಟ್ಕೊಳ್ಳಿ, ಇಲ್ಲಿ ಕಡತೋಕ ಮಂಜುನಾಥ ಭಾಗವತ. ಈ ಜಾನುವಾರು ಕಟ್ಟೆ ಗೋಪಾಲ್ ಕಂಪ್ತಿರ್ದು ಇದು ಆ ಕಡೆಯವ್ರದ್ದು ಅಂತ ನೀವು ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ಇದು ಇಲ್ಲಿ ಮಂಜುನಾಥ ಭಾಗವತರ ಹಾಡಿದರೆ ಇದು ಈ ಕಡೆಯವ್ರದ್ದು ಅಂತ ನೀವು ಹೇಳಲಿಕ್ಕೆ ಸಾಧ್ಯ ಉಂಟು. ಹಾಗಿದ್ರೆ ಹಾಗೆ ಅದನ್ನು ಆ ವ್ಯತ್ಯಾಸವನ್ನು ಗುರುತಿಸಲಿಕ್ಕೆ ನಿಮಗೆ ಸಹಾಯ ಮಾಡುವಂಥ ಅಂಶ ಯಾವುದು? ಹಾಗಿದ್ರೆ ಪರಿಸರ, ಅವರ ವ್ಯಕ್ತಿತ್ವ. ಇದು ಉತ್ತರ ಕನ್ನಡದವ್ರದ್ದು, ಅದು ಆ ಕಡೆಯವರದ್ದು. ಹಾಗಿದ್ರೆ ಅದರ ಕೊಡುಗೆ ಕೂಡ ಉಂಟು ಅಂತ ಆಯ್ತಲ್ಲ. ಈಗ ಹಿಂದೂಸ್ತಾನಿ ಸಂಗೀತದಲ್ಲಿ ಧಾರವಾಡ, ಹೌದು, ಈ ಕಡೆಯವರು ಅಲ್ಲ, ಅದು ಗೊತ್ತಾಗ್ತದೆ. ನೀವು ಸೂಕ್ಷ್ಮವಾಗಿ ನೀವು ನೋಡಿದರೆ ಅದು ಕೂಡ ಹೇಳ್ಬೋದು ಇವರು ಯಾವ ಕಡೆಯವರು ಅಂತ. ಅವರು ಧ್ವನಿ ಬಿಡುವ ರೀತಿಯಲ್ಲಿಯೇ ಗೊತ್ತಾಗ್ತದೆ. ಅವರು ಧ್ವನಿ ಬಿಡುವ ರೀತಿಯಲ್ಲಿಯೇ ಇವರು ಸುಮಾರು ಇವರು ನಿಜವಾಗಿ ಉತ್ತರ ಭಾರತದವರು ಅಥವಾ ಈ ಕಡೆಯವರಾಗಿದ್ದು ಸಂಗೀತ ಕಲಿತವರು, ಉತ್ತರ ಹಿಂದೂಸ್ತಾನಿ ಸಂಗೀತ ಕಲಿತವರು, ಅದನ್ನು ಕೂಡ ನೀವು ಹೇಳಲಿಕ್ಕೆ ಸಾಧ್ಯ ಉಂಟು. ಆ ಭಾಷೆಯನ್ನು ಪ್ರಯೋಗಿಸುವ ರೀತಿ ಇದೆಲ್ಲ ಕೂಡ ಇರ್ತದೆ ಅದರಲ್ಲಿ. ಈಗ ನಿಮ್ಮಿಂದ ಎರಕಲ ಕಾಂಬೋದಿಯನ್ನು ಕೇಳಿದ ಹಾಗೆ ನನಗೆ ನೀಲಾಂಬರಿಯ ಬಗ್ಗೆ ನಾವು ಬಹಳ ಧೈರ್ಯದಲ್ಲಿ ಹಾಡ್ತೇವೆ. ನೀಲಾಂಬರಿ ಅಲ್ಲ ಅಂತ, ನೀಲಾಂಬರಿ ಅಂತ ಹಾಡ್ತಾ ಹೋಗ್ತೇವೆ. ಆದರೆ ನೀಲಾಂಬರಿ ನಿಜವಾಗಿ ಹೇಗೆ ಅನ್ನೋದನ್ನು
ಮ ಪಧ ಪ ನಿ ಸ ನಿ ಪ ಮ ಗ ರೆ ಗ ಸ. ಇದು ಆರೋಹಣ ಮತ್ತು ಅವರೋಹಣ. ಆಮೇಲೆ ಇದು ಭಾಷಾಂಗರಾಗ. ಭಾಷಾಂಗರಾಗ ಅಂದರೆ ಕೆಲವು ಅನ್ಯಸ್ವರಗಳಿಗೆ ಪರ್ಮಿಷನ್ ಉಂಟು, ಸ್ಪೆಷಲ್ ಪರ್ಮಿಷನ್ ಅಂತ. ಹಾಗೆ ಅಂಥವುಗಳಿಗೆ ಭಾಷಾಂಗರಾಗ ಅಂತ ಹೇಳ್ತಾರೆ. ಸ ರೇ ಗ ಮ ಪ ಧ ಪ ನಿ ಸ ನಿ ಪ ಮ ಗ ರೇ ಗ ಸ ಪ ದ ನಿ ದ ನಿ ಪ ಮ ಗ ರೇ ಗ ಸ. ಈಗ ಕೋಮಲ ನಿಷಾದ ಕೂಡ ಈ ರೀತಿಯಲ್ಲಿ ಪ್ರಯೋಗ ಆಗ್ತದೆ. ಕೋಮಲ ನಿಷಾದ ಆರೋಹಣ ಅವರೋಹಣದಲ್ಲಿ ಇದು ನೀ ಅನ್ನೋದು ಇದು ತೀವ್ರ, ಆದರೆ ಸ್ಪೆಷಲ್ ಪರ್ಮಿಟೆಡ್ ಈ ಕೋಮಲ ನಿಷಾದ. ಅದಕ್ಕೆ ಅನ್ಯಸ್ವರ ಭಾಷಾಂಗರಾಗ ಅಂತ. ದೈವತ ಮತ್ತು ನಿಷಾದ ಅಲ್ಲ. ಪ ಧ ಪ ರೇ ಗ ಮ ಪ ಧ ಪ ನಿ ಸ ನಿ ಪ ಮ ಗ ರೇ ಗ ಸ ಪ ಧ ನಿ. ಇದು ನಿ ನಿಧ ನಿ ಪ. ಅನ್ಯ ಸ್ವರದಲ್ಲಿ ಬರುವ ದೈವತ ಅದೇ ಆಗಿರ್ತದೆ. ಹೌದೌದು, ಅನ್ಯ ದೈವತ ಒರಿಜಿನಲ್ಲೇ. ಸ್ವಲ್ಪ ಪದ್ಯ ಎಲ್ಲ ಸರಿ ಗೊತ್ತಿಲ್ಲ, ನಾನು ಸುಮ್ಮನೆ ಅದು ಹೇಗೆ ಅಂತ ತೋರಿಸ್ಲಿಕ್ಕಷ್ಟೇ ಹಾಡ್ತೇನೆ. ಈ ಎಲೆ ಪಾಪಿ ಕೆಡಬೇಡ ಎಲೆ ಪಾಪಿ ಕೆಡಬೇಡ ಕುಲಕ್ಕೆ ಮಾರಿಯ ತಂದೆ. ಎಲೆ ಪಾಪಿ ಕೆಡಬೇಡ ಕುಲಕ್ಕೆ ಮಾರಿಯ ತಂದೆ. ಕುಲಕ್ಕೆ ಮಾರಿಯ ತಂದೆ ಸಲುವುದೇ ಪರರ ನಾರಿಯರ. ಸಲುವುದೇ ಪರರ ನಾರಿಯರ. ಯಕ್ಷಗಾನದಲ್ಲಿ ನಿಮ್ಮ ಚಿಂತನೆಯನ್ನು ನಿಮ್ಮ ಚಿಂತನೆಯ ಒಂದು ಯಾತ್ರೆಯನ್ನು ಮುಂದುವರಿಸ್ತಾ ಇದ್ದ ಹಾಗೆ ಇದು ಬಹಳ ಅಚ್ಚುಕಟ್ಟಾದ ಒಂದು ಶಾಸ್ತ್ರೀಯ ಹಿನ್ನೆಲೆ ಉಳ್ಳ ಕಲೆಯ ಹಾಗೆ ಅನ್ನಿಸ್ತದೆ ಇದರ ಹಾಡುಗಾರಿಕೆಯಲ್ಲೂ. ಆದರೆ ಯಕ್ಷಗಾನ ಯಾಕೆ ಹಾಗೆ ಅನ್ನಿಸುವುದಿಲ್ಲ? ನಾನು ಎಲ್ಲ ದೃಷ್ಟಿಯಿಂದ ನಾನೀಗ ಸ್ವರ ಗಿರ ಎಲ್ಲ ನಾನು ಅಭ್ಯಾಸ ಮಾಡಿದ್ದೇನೆ. ಅಂದರೆ ಈ ಸಂಗೀತ, ಹಿಂದೂಸ್ತಾನಿ ಸಂಗೀತವನ್ನು ಕಲಿಬೇಕು ಅನ್ನೋ ದೃಷ್ಟಿಯಿಂದ ಸ್ವರಕ್ಕೆ ಸಾಕಷ್ಟು ಇದು ಸಿಕ್ಕಿದೆ. ಏನು ಪಳಗುವಿಕೆ, ಸ್ವರ ಅಂದರೆ ಇದರಿಂದ ಹೇಳುವುದಲ್ಲ ನಾನು ಅಷ್ಟೇ ನಾನು ಹಾಗೆ ಮಾಡಿದ್ದೇನೆ ನನ್ನ ತೃಪ್ತಿಗಾಗಿ. ನಾನು ಮಾಡ್ಕೊಂಡು ಹಾಡೋದನ್ನು ಕೇಳುವಾಗ ನಿಮ್ಮಷ್ಟೇ ಅಭ್ಯಾಸ ಮಾಡಿಯೇ ಹಾಡಬೇಕು ಅಂತ ಅನಿಸ್ತದೆ ನನಗೆ ಕಾಣೋದು. ಹಾಗೆ ಮಾಡಿದರೆ ಒಳ್ಳೆಯದು. ಈಗ ಬಹುಶಃ ಯಕ್ಷಗಾನದವರು ಆ ರೀತಿ ಮಾಡ್ತಾ ಇಲ್ಲ. ಯಕ್ಷಗಾನದವರು ಈ ರೀತಿ ಮಾಡ್ತಾ ಇಲ್ಲ. ಇದು ಮಾಡಬೇಕು. ಸಂಗೀತ ಕಲಿಬೇಕಿದ್ರೆ ಅವ ಪ್ರಾಕ್ಟೀಸ್ ಮಾಡಬೇಕು ಅಂತ ಆದರೆ ಯಕ್ಷಗಾನ ಕಲಿಬೇಕಿದ್ರೆ ಪ್ರಾಕ್ಟೀಸ್ ಮಾಡೋದು ಬೇಡವಾ? ಅಂದರೆ ಯಕ್ಷಗಾನ ಅನ್ನೋದು ಕಲಿಯದೆ ಬರ್ತದೆ. ಅದು ಪ್ರಾಕ್ಟೀಸಿನ ಕೊರತೆ ಇದೆ. ಪ್ರಾಕ್ಟೀಸಿನ ಧ್ವನಿಗೆ ಸಂಸ್ಕಾರ ಬೇಕು. ಧ್ವನಿಗೆ ಸಂಸ್ಕಾರ ಬೇಕು ಅಂದರೆ ಅವನು ಹಾಡಬೇಕು, ಹಾಡ್ತಾ ಇರಬೇಕು. ಅದನ್ನು ಪ್ರಾಕ್ಟೀಸ್ ಮಾಡಬೇಕು ಮನೆಯಲ್ಲಿ. ಯಾರೂ ಕೇಳದ ಹಾಗೆ ಬಾಗಿಲು ಹಾಕಿಕೊಂಡು ಪ್ರಾಕ್ಟೀಸ್ ಮಾಡಬೇಕು. ನಾನು ಮಾಡಿದ್ದು ಅದನ್ನೇ. ಈಗ ನಾನು ಅಳಿಕೆಯಲ್ಲಿ ಯಾರೂ ಕೇಳುವವರಿಲ್ಲ, ಅಳಿಕೆ ಗುಡ್ಡೆ ಮೇಲೆ ಕೂತ್ಕೊಂಡು ನಾನು ಮಾಡಿದ್ದೇ ಇದು. ಈಗ ಕ್ಲಾಸಿಗೆ ಹೋಗಿ ಪಾಠ ಮಾಡ್ತಾ ಇದ್ದೆ, ಮನೆಗೆ ಬಂದ್ಕೊಂಡು ಬಾಗಿಲು ಹಾಕೊಂಡು ಹಾಡ್ತಾ ಇದ್ದೆ. ಯಾರು ಕೇಳುವವರಿಲ್ಲ, ನನ್ನ ಸಮಾಧಾನಕ್ಕೆ ನಾನು ಹಾಡ್ತಾ ಇದ್ದೆ ಅಷ್ಟೇ. ಅಂದ್ರೆ ನಮ್ಮ ಸಮಾಧಾನಕ್ಕೆ ಆಗಿ ನಾವು ಹಾಡುವಂಥ ಒಂದು ಪ್ರವೃತ್ತಿ ಬೇಕು. ದಿವಂಗತ ಕೆರೆಮನೆ ಮಹಾಬಲ ಹೆಗಡೆಯವರ ಚಿಂತನೆಯ ಪುನರ್ಜನ್ಮದ ಒಂದು ಕ್ಷಣ ಅಂತ ನನಗೆ ಅನ್ನಿಸ್ತದೆ ನೀವು ಮಾಡಿದ ಈ ಪ್ರಯತ್ನ. ಅವರ ಚಿಂತನೆ ನಮ್ಮನ್ನು ಬಹಳ ಗಾಢವಾಗಿ ಕಲಕಿದೆ. ಯಕ್ಷಗಾನದ ಸಂಗೀತದಲ್ಲಿ ನಮಗೆ ಪ್ರಥಮ ಬಾರಿ ಅವರ ಒಂದು ಪ್ರಜ್ಞಾಪೂರ್ವಕವಾಗಿ ಅದನ್ನು ಗುರುತಿಸುವಂಥ ಕೆಲಸ ಆಗಬೇಕು ಅನ್ನೋದನ್ನು ಮಹಾಬಲ ಹೆಗಡೆ